ಹೊಸ ಹೊಸ ಆಟವನ್ನು ಆರಂಭಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 3 ಡಿಸಿಎಂ ಪ್ರಸ್ತಾಪವನ್ನ ಈಗ ಮಾಡಿದ್ದಾರೆ ನೋಡಿ. ಸಚಿವ ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲೇ ಡಿಕೆ ಶಿವಕುಮಾರ್ ಈಗ ಮಾಸ್ಟರ್ ಸ್ಟ್ರೋಕ್ ಅನ್ನು ನೀಡ್ತಾ ಇರುವಂತದ್ದು. ಹೊಸ ಹೊಸ ಆಟವನ್ನು ಆರಂಭಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 3 ಡಿಸಿಎಂ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡ್ತಾ ಇರುವಂತದ್ದು. ಪಕ್ಷದ ಒಳಗಿನ ಭಿನ್ನಮತ ಏನಿದೆ ಆ ಭಿನ್ನಮತ ಶಮನಕ್ಕೆ ಡಿಕೆ ಶಿವಕುಮಾರ್ ಈ ರೀತಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. 2028ರಲ್ಲೂ ಕೂಡ ಸಿಎಂ ಆಗಲು ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ನಿಂದ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಇನ್ನು 2 ಉಪಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ನೋಡಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ಏನು ಒಳ ಗುದ್ದಾಟ ಇದೆ ಅಥವಾ ಭಿನ್ನಮತ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹೊಸ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 3 ಡಿಸಿಎಂ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿದ್ದಾರೆ. ಪಕ್ಷದ ಒಳಗಿನ ಭಿನ್ನಮತ ಏನಿದೆ ಆ ಭಿನ್ನಮತ ಶಮನಕ್ಕೆ ಅಂದ್ರೆ ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ರಣತಂತ್ರ ಹೂಡ್ತಾ ಇರುವಂಥದ್ದು. 2028ರ ಚುನಾವಣೆಯಲ್ಲಿ ಗೆದ್ದು ಆಗಲೂ ಕೂಡ ಸಿಎಂ ಆಗಿ ಮುಂದುವರಿಯುವಂತಹ ಕನಸನ್ನ ಈಗ ಡಿಕೆ ಶಿವಕುಮಾರ್ ಇಟ್ಕೊಂಡು ಪಕ್ಷದ ಒಂದು ಏನು ಹೇಳ್ತಾರೆ ಒಳಗಡೆ ಇರುವಂತಹ ಜಗಳ ಏನಿದೆ ಅದನ್ನು ಸರಿಪಡಿಸ್ಕೊಂಡು ಎಲ್ಲರನ್ನ ಕೂಡ ಒಗ್ಗೂಡಿಸ್ಕೊಂಡು ಮತ್ತೆ ಕಾಂಗ್ರೆಸ್ಸನ್ನ ಮುಂದೆ ತರಲು ಮತ್ತೆ ಸಿಎಂ ಆಗಲು ಅವರು ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಈಗ ಡಿಕೆ ಶಿವಕುಮಾರ್ ಅವರ ಈ ಒಂದು ಪ್ಲಾನ್ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಯಾರಾಗ್ತಾರೆ ಇನ್ನು 2 ಉಪಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಇದೆ. ಯಾರಿಗೆ ಕೊಡ್ತಾರೆ ಈ ಬಾರಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಅನ್ನುವಂಥ ಪ್ರಶ್ನೆ ಈಗ ಇರುವಂಥದ್ದು. ಇನ್ನು ಯಾರಾಗ್ತಾರೆ ಕರುನಾಡಿನ 3 ಡಿಸಿಎಂಗಳು ಅಂತ ನೋಡೋದಾದ್ರೆ MB ಪಾಟೀಲ್ ಇವರ ಹೆಸರು ಈಗ ಮುಂಚೂಣಿಯಲ್ಲಿದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಅವರು ಏನು ಡಿಸಿಎಂ ಆಗಿರುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಇರುವಂಥದ್ದು. 3 ಡಿಸಿಎಂಗಳ ಬೇಡಿಕೆ ಇಟ್ಟಿದ್ದು ಅದರಲ್ಲಿ MB ಪಾಟೀಲ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್. ಈ 3 ಹೆಸರು ಈಗ ಡಿಸಿಎಂ ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತ ಈ ಹೆಸರುಗಳು ಕೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನು ಒಳ ಜಗಳಗಳು ಅಥವಾ ಒಳ ಗುದ್ದಾಟ ಏನಿದೆ, ಒಳ ಭಿನ್ನಮತ ಏನಿದೆ ಇದೆಲ್ಲವನ್ನ ಸರಿಪಡಿಸ್ಕೊಂಡು ಅದನ್ನೆಲ್ಲ ಶಮನ ಮಾಡಿಕೊಂಡು ಪಕ್ಷವನ್ನು ನಿಟ್ಟಿನಲ್ಲಿ ಒಂದು ಸಾಗಿಸಲು ಈಗ ಡಿಕೆ ಶಿವಕುಮಾರ್ ಈ ರೀತಿ ಪ್ಲಾನ್ ಮಾಡಿರುವಂಥದ್ದು. ಏನು ಸಮುದಾಯವಾರು ಡಿಸಿಎಂ ಹುದ್ದೆ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಸಮುದಾಯವಾರು ಅಲ್ಲಿ ಈಗ ಡಿಸಿಎಂಗಳನ್ನು ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾಗಲೇ ನಡೀತಾ ಇದೆಯಂತೆ ಗಂಭೀರ ಚರ್ಚೆ. ರಾಹುಲ್ ಗಾಂಧಿಯ ಜೊತೆ 20 ನಿಮಿಷ 1-to-1 ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸಮುದಾಯವಾರು ಡಿಸಿಎಂ ಕೊಟ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತ ರಾಹುಲ್ ಗಾಂಧಿಗೆ ಡಿಕೆ ಶಿವಕುಮಾರ್ ಮನವರಿಕೆ ಮಾಡಿಕೊಟ್ರಂತೆ. ಇನ್ನು ಮುಂದಿನ ಚುನಾವಣೆಗೆ ಅನುಕೂಲ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಇಲ್ಲಿ ಡಿಕೆಶಿಯ ಈ ಪ್ಲಾನ್ ಹಿಂದೆ ಇದೆಯಂತೆ ಮತ್ತೊಂದು ತಂತ್ರ ನೋಡಿ. ಅಂದ್ರೆ ಏನು ಸಮುದಾಯವಾರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇದ್ರ ಹಿಂದೆ ಮತ್ತೊಂದು ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದಾಗಲೇ ನಡೆದಿದ್ಯಂತೆ ಒಂದು ಗಂಭೀರ ಚರ್ಚೆ. ಅಂದ್ರೆ ಆಲ್ರೆಡಿ ಈಗ ರಾಹುಲ್ ಗಾಂಧಿಯ ಜೊತೆ ಇವಾಗ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ 20 ನಿಮಿಷ 1-to-1 ಚರ್ಚೆಯನ್ನ ನಡೆಸಿದ್ದಾರೆ. ಸಮುದಾಯವಾರು ಡಿಸಿಎಂ ಕೊಟ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್. ಸಮುದಾಯವಾರು ಕೊಟ್ರೆ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಡಿಸಿಎಂ ತಂತ್ರ ಏನು ಅಂತಂದ್ರೆ ಏನು ಈ ತಂತ್ರ ಹೇಗೆ ಮಾಡ್ತಿದ್ದಾರೆ, ಹೀಗಾದ್ರೆ ಮುಂದೆ ಸಿಎಂ ಪಟ್ಟಕ್ಕೆ ಹೊಡೆತ ಬೀಳಬಹುದಾ? ಸಮುದಾಯವಾರು 3 ಜನ ಡಿಸಿಎಂ ಆದ್ರೆ ಚಿಂತೆ ಇರೋದಿಲ್ಲ. ಇಲ್ಲಿ ನೋಡಿ, ಒಂದು ಲಿಂಗಾಯತ SC ST ಡಿಸಿಎಂ ಆದ್ರೆ ಸಮಸ್ಯೆ ಇಲ್ಲಿ ಇರೋದಿಲ್ಲ. ಸಿಎಂ ಪಟ್ಟಕ್ಕೆ ಕ್ಲೈಮ್ ಮಾಡುವಂತಹ ಪ್ರಸಂಗವೇ ಬರೋದಿಲ್ಲ. ಚಿಂತನೆ ಮಾಡಿಯೇ ಈ 2 ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಲು ಪ್ಲಾನ್ ಮಾಡಿರುವಂಥದ್ದು. ಪರಮೇಶ್ವರ್ ಮಾತ್ರ ಡಿಸಿಎಂ, ದಲಿತ ಡಿಸಿಎಂ ಅನ್ನೋ ಪಟ್ಟ ಮುಂದೆ ಅಂದರೆ 2028ಕ್ಕೆ ಅದು ಥ್ರೆಡ್ ಆಗಬಹುದು. ಹಾಗಾಗಿ ನೋಡಿ ಸಿಎಂ ಪಟ್ಟಕ್ಕೆ ಹೊಡೆತ ಬೀಳಬಹುದು. ಇದೆಲ್ಲವನ್ನ ಯೋಚನೆ ಮಾಡಿ ಈಗ ಸಮುದಾಯವಾರು 3 ಡಿಸಿಎಂ ಹುದ್ದೆ ನೀಡಲು ಮುಂದಾಗಿರುವಂಥದ್ದು.